ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಶಾಲೆ ಎಂದರೆ ಕೇವಲ ವಿದ್ಯಾಭ್ಯಾಸ ನೀಡುವ ಸ್ಥಳವಲ್ಲ, ಬದಲಾಗಿ ವ್ಯಕ್ತಿಯ ಜೀವನವನ್ನು ರೂಪಿಸುವ ಮಂದಿರ. ಉತ್ತಮ ಶಿಕ್ಷಣವು ವ್ಯಕ್ತಿಯನ್ನು ಜ್ಞಾನವಂತನನ್ನಾಗಿಯೂ ಉತ್ತಮ ನಾಗರಿಕನನ್ನಾಗಿಯೂ ರೂಪಿಸುತ್ತದೆ. ಇಂತಹ ಮಹತ್ವದ ಶಿಕ್ಷಣವನ್ನು ಸಮಾಜದ ಪ್ರತಿಯೊಬ್ಬ ಮಕ್ಕಳಿಗೂ ಸಮಾನವಾಗಿ ನೀಡುವಲ್ಲಿ ಸರ್ಕಾರಿ ಶಾಲೆಗಳ ಪಾತ್ರ ಮಹತ್ವದ್ದಾಗಿರುತ್ತದೆ. ಇಂತಹದೇ ಒಂದು 100 ವರ್ಷಗಳಿಂದ ಯಶಸ್ವಿಯಾಗಿ ಶಿಕ್ಷಣ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಶಾಲೆಯ ಚಿತ್ರಣವನ್ನು ಇಂದು ನಾವು ನಿಮ್ಮ ಮುಂದಿಡಲಿದ್ದೇವೆ. ಬನ್ನಿ ವೀಕ್ಷಕರೇ, ಆ ಶಾಲೆ ಬೇರೆ ಯಾವುದೂ ಅಲ್ಲ, ನಮ್ಮ ಕಾರ್ಕಳ ತಾಲೂಕಿನ ಕೊಳಕ್ಕೆ ಇರುವತ್ತೂರಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸುಸಜ್ಜಿತ ಸೌಲಭ್ಯದೊಂದಿಗೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡಿರುವ ಕೊಳಕ್ಕೆ ಇರುವತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು 1918ರಲ್ಲಿ ಸ್ಥಾಪನೆಯಾಗಿ ಶತಮಾನೋತ್ಸವವನ್ನು ಆಚರಿಸಿದ ಸಂಭ್ರಮದಲ್ಲಿದೆ. ಶತಮಾನೋತ್ಸವ ಸಂಭ್ರಮದೊಂದಿಗೆ ಊರ ಹಿರಿಯರು, ದಾನಿಗಳು, ಪೋಷಕರು, ಹಳೆ ವಿದ್ಯಾರ್ಥಿಗಳನ್ನೊಳಗೊಂಡ ಶತಮಾನೋತ್ಸವ ಸಮಿತಿ ಮತ್ತು ಮುಂಬೈ ಸಮಿತಿ ರಚಿಸಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಶಾಲೆಗೆ ನೂತನ ಕಟ್ಟಡ ಮತ್ತು ಮೂಲಭೂತ ಸೌಕರ್ಯ ಒದಗಿಸಿದ ಕೀರ್ತಿ ಶಾಲೆಗೆ ಸಲ್ಲುತ್ತದೆ. ಈ ಶಾಲೆ ಸಾಧಾರಣ 100 ವರ್ಷ ದಾಟ್ತಾ ಬಂತು. ಈಗ 100 ವರ್ಷದ ಕಾರ್ಯಕ್ರಮವನ್ನು ಚೆನ್ನಾಗಿ ಊರಿನವರು ಬೊಂಬೈಯವರೆಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ನಾವು ಮಾಡಿದ್ವಿ. ಅದರ ಒಟ್ಟಿಗೆ ನಮ್ಮ ಈ ಶಾಲೆಯಲ್ಲಿ ಕಲಿಸುವಂತ ಅಧ್ಯಾಪಕ ವೃಂದದವರಿದ್ದಾರೆ, ಅವರ ಸಹಕಾರ ಖಂಡಿತ ನಮಗೆ ಬೇಕೇ ಬೇಕು. ಅವರ ಸಹಕಾರ ಇಲ್ಲದಿದ್ರೆ ಖಂಡಿತ ಸಾಧ್ಯವೇ ಇಲ್ಲ. ಅದರ ಒಟ್ಟಿಗೆ ತುಂಬಾ ಜನ ನಮ್ಮ ಬೊಂಬಾಯಿಯ ಕಮಿಟಿಯಲ್ಲಿ ತುಂಬಾ ಜನ ಇದ್ದಾರೆ. ಅವರ ಹೆಸರನ್ನು ಒಬ್ಬೊಬ್ಬರ ಹೆಸರನ್ನು ಹೇಳಲಿಕ್ಕೆ ನಮ್ಗೆ ಕಷ್ಟ ಆಗ್ಬೋದು. ಈಗ ನಮ್ಮ ಬೊಂಬೈ ಕಮಿಟಿಯ ರಮೇಶ್ ಶೆಟ್ಟಿ ಇದ್ದಾರೆ, ಸದಾನಂದ ಪೂಜಾರಿ ಅವರಿದ್ದಾರೆ, ಹಾಗೆ ತುಂಬಾ ಜನ ಇದ್ದಾರೆ. ಅವರ ಹೆಸರು ತುಂಬಾ ಜನ ಇದ್ದಾರೆ. ಆದ್ರೆ ಅವರೆಲ್ಲ ಸಹಕಾರದಿಂದ ಇಲ್ಲಿ ನಡೆಯಿತು. ಅದರ ಒಟ್ಟಿಗೆ ನಮ್ಮ ಊರಿನವರು ಎಲ್ಲಿವರೆಗೆ ಅಂದ್ರೆ ನನ್ಗೆ ಕಾಣ್ತದೆ, ಹೆಚ್ಚಿನ ಅಂಶ ಒಂದು ಮನೆ ಕೂಡ ಬಿಡದೆ ಈ ಶಾಲೆಗೆ ಅವರ ಕಿಂಚಿತ್ತಾದ್ರೂ ಹಣ ಕೊಟ್ಟವರಿದ್ದಾರೆ. ಒಂದೇ ಒಂದು ಮನೆ ಬಾಕಿ ಇರ್ಲಿಕ್ಕಿಲ್ಲ. ಇದಕ್ಕೆಲ್ಲ ಕಾರಣ ಏನಂದ್ರೆ ಈ ಊರಿನ ದೇವರ ಅನುಗ್ರಹ ಖಂಡಿತ ಬೇಕು. ಅದರ ಒಟ್ಟಿಗೆ ಹಿರಿಯರ ಅನುಗ್ರಹ ಕೂಡ ಬೇಕಾಗ್ತದೆ. ಅದರ ಒಟ್ಟಿಗೆ ನಮ್ಮ ಹಿರಿಯರಾದಂತ ನನ್ನ ಅಧ್ಯಾಪಕರು ರಮಣಾಥ್ ಶೆಣೈ ಅವರಿದ್ದಾರೆ. ಅವರು ಸೆಕ್ರೆಟರಿ ಆಗಿದ್ರು. ನೋಡಿ, ಅಧ್ಯಕ್ಷ ನಾನು ಇದ್ರು ಕೂಡ ಸೆಕ್ರೆಟರಿ ಕರೆಕ್ಟ್ ಆಗ್ಬೇಕು. ಸೆಕ್ರೆಟರಿ ಕರೆಕ್ಟ್ ಇದ್ರೆ ಮಾತ್ರ ಯಾವುದೇ ಕಾರ್ಯಕ್ರಮ ನಡ್ಲಿಕ್ಕೆ ಆಗ್ತದೆ. ಯಾವುದೇ ಒಂದು ಸಂಸ್ಥೆ ಕಮಿಟಿಯಲ್ಲಿ ಸೆಕ್ರೆಟರಿ ಇದ್ರೆ ಒಳ್ಳೆ ರೀತಿ ನಡೀಲಿಕ್ಕೆ ಆಗ್ತದೆ. ಆದ್ರಿಂದ ಈ ಶಾಲೆ ಮಟ್ಟಿಗೆ ಹೇಳುವುದಾದ್ರೆ ತುಂಬಾ ಹೇಳಲಿಕ್ಕೆ ಉಂಟು. ಈ ಶಾಲೆ ಎಲ್ಲಿವರೆಗೆ ಅಂದ್ರೆ ಮೊದ್ಲಿನವರು ಹೆಚ್ಚಿನ ಅಂಶ ನಾನು ಕಲಿತಂತ ಶಾಲೆ, ನನ್ಗೆ ಕಲಿಸಿದವರು ಕೂಡ ನಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆ ಈ ಸುಶೀಲಾ ಟೀಚರ್ ನನ್ಗೆ ಈಗ ಇದ್ದವರ ಪೈಕಿ 2 ಜನ ಈಗಲೂ ಇದ್ದಾರೆ. ಆದ್ರಿಂದ ಆವತ್ತಿಂದ ಇವತ್ತಿವರೆಗೂ ಕೂಡ ಈ ಶಾಲೆಯಲ್ಲಿ ಕಲಿಸುವಂತ ಅಧ್ಯಾಪಕ ವರ್ಗದವರು ಒಳ್ಳೆಯ ರೀತಿಯಲ್ಲಿ ಇದ್ರಿಂದ ಈ ಶಾಲೆ ಎಷ್ಟು ಒಳ್ಳೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಈ ಶಾಲೆಗೆ ಎಲ್ಲರ ಸಹಕಾರದಿಂದ ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಆಯ್ತು. ಆ ನಂತರ ಅಧ್ಯಾಪಕ ವರ್ಗದವರಿಗೆ ಒಳ್ಳೆಯ ರೀತಿಯಲ್ಲಿ ನೀವು ನೋಡ್ಬೋದು. ಈಗ ಇಲ್ಲಿ ಒಂದು ಕಸ ಕೂಡ ಸಿಗ್ಲಿಕ್ಕಿಲ್ಲ. ನಾನು ಬಂದವ ಫಸ್ಟ್ಗೆ ನನ್ನ ಹೋಟ್ಲಿಗೆ ಹೋಗ್ಲಿ ಎಲ್ಲೇ ಹೋದ್ರು ಕೂಡ ನಾನು ಶುರುವಿಗೆ ಹೋಗುದಿಲ್ಲ ಅಂದ್ರೆ ಲ್ಯಾಟ್ರಿನ್ ನೋಡುದು. ಲ್ಯಾಟ್ರಿನ್ ಸರಿ ಇದ್ರೆ ಎಲ್ಲ ಸರಿ ಇರ್ತದೆ. ಲ್ಯಾಟ್ರಿನ್ ಒಂದು ಸರಿ ಇಲ್ಲದಿದ್ರೆ ಅದು ಸರಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಎಲ್ಲರ ಸಹಕಾರ, ಅದರ ಒಟ್ಟಿಗೆ ನಮ್ಗೆ ಇಲ್ಲಿ ಸಿಕ್ಕಿದಂತ ಅಧ್ಯಾಪಕರವರು, ಮಕ್ಕಳು, ಊರಿನವರು ಎಲ್ಲರ ಸಹಕಾರದಿಂದ ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಆಯ್ತಂತ ನಾನು ಹೇಳ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುವತ್ತೂರು ಕೊಳಕ್ಕೆ, ಇದರ ಹುಟ್ಟು 1918ರಲ್ಲಿ ಕೊಳಕೆ ಪುಟ್ಟಣ್ಣ ಭಟ್ರ ಚಾವಡಿಯಲ್ಲಿ ಶ್ರೀ ಗುರುರಾಜ ಉಡುಪ ಇವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು. ಶಾಲೆಯನ್ನು ಹಲವು ರೀತಿಯಲ್ಲಿ ಅಭಿವೃದ್ಧಿಪಡಿಸುವುದಕ್ಕಾಗಿ ಊರಿನ ಹಿರಿಯರು ಸಹಕರಿಸಿದ್ದರು. ಎಲ್ಲರ ಸಹಕಾರ ಇದ್ದಾಗ ಏನಾದರೂ ಸಾಧಿಸಬಹುದು ಅಥವಾ ಏನಾದರೂ ಸಾಹಸವನ್ನು ಮಾಡಿ ಇತರರಿಗೆ ಮಾದರಿಯಾಗಿ ಒಂದು ಸಂಸ್ಥೆಯನ್ನು ಕಟ್ಟಬಹುದು ಎಂಬುದಾಗಿ ತೋರಿಸಿಕೊಟ್ಟಿದ್ದಾರೆ. ಈ ಶಾಲೆಯ ಅಭಿವೃದ್ಧಿ ಊರವರ ಸಹಕಾರ ಹೇಗಿದೆಯೋ ಅದೇ ರೀತಿಯಲ್ಲಿ ಈ ಶಾಲಾ ಶಿಕ್ಷಕ ಬಂಧುಗಳು
ದುಡಿತಾ ಇದ್ದಾರೆ. ದೇವರ ಅನುಗ್ರಹವು ಅವರೆಲ್ಲರಿಗೂ ಇದ್ದಿರದೆ ಆಗಿದ್ರೆ ನಾವೆಲ್ಲ ಈ ಸಂಸ್ಥೆಯನ್ನ ಇನ್ನಷ್ಟು ಮುಂದಕ್ಕೆ ಕೊಂಡೊಯ್ಯುವುದಕ್ಕೆ ಪ್ರಯತ್ನಿಸ್ತೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಎಂಬುದಾಗಿ ಹಾರೈಸುತ್ತೇನೆ. ನೂತನ ಸಭಾಂಗಣ, ಅಡುಗೆ ಕೋಣೆ, ಆಧುನಿಕ ರೀತಿಯ ಶೌಚಾಲಯಗಳು, ನೂತನ ತರಗತಿ ಕೊಠಡಿಗಳು, ಶಾಲಾ ಮುಂಭಾಗದಲ್ಲಿ ಇಂಟರ್ಲಾಕ್, ಆವರಣ ಗೋಡೆ, ಸುಂದರವಾದ ಗಾರ್ಡನ್ನೊಂದಿಗೆ ರಾಜ್ಯದಲ್ಲಿನ ಅತ್ಯುತ್ತಮ ಸರ್ಕಾರಿ ಶಾಲೆಗಳಲ್ಲಿ ಒಂದಾಗಿ ಮೂಡಿಬಂದಿದೆ. ಇವತ್ತು ನಮ್ಮ ಈ ಒಂದು ಕೊಳಕೆ ಇರುವತ್ತೂರು ಪ್ರಾಥಮಿಕ ಶಾಲೆ ನಾನು ಓದಿದಂಥ ಶಾಲೆ. ಯಾಕಂದರೆ 1ನೇ ಕ್ಲಾಸಿಂದ ಆವಾಗ 7ನೇ ಕ್ಲಾಸ್ವರೆಗಿತ್ತು. ಇವಾಗ LKG UKGಯಿಂದ 8ನೇ ಕ್ಲಾಸ್ವರೆಗೆ ನಾವು ಇವತ್ತು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಮಕ್ಕಳಿಗೆ ಎಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡುವಂಥ ವ್ಯವಸ್ಥೆ. ಇವತ್ತು ಸರ್ಕಾರಿ ಶಾಲೆ ಅಂದರೆ ಎಲ್ಲ ಕಡೆ ಪ್ರತಿ ಗ್ರಾಮದಲ್ಲಿಯೂ ಒಂದು ಹಂತದಲ್ಲಿ ಮಕ್ಕಳ ಸಂಖ್ಯೆ ಕುಸಿಯುವಂಥ ಪರಿಸ್ಥಿತಿ ಇರುವಾಗ ಮುಚ್ಚುವಂಥ ಪರಿಸ್ಥಿತಿ ನಾವು ನೋಡಿದ್ದೇವೆ. ಮುಚ್ಚಿದೆ ಕೆಲವೊಂದು ಶಾಲೆಗಳು. ಆದರೆ ನಮ್ಮ ಈ ಒಂದು ಶಾಲೆ, ಯಾಕಂದ್ರೆ ನಾವು ಸರ್ಕಾರದಿಂದ ನಾವೇನು ಜನಪ್ರತಿನಿಧಿಗಳು ಇರುವಂತಹ ಸಂದರ್ಭದಲ್ಲಿ ನಾನಿರಬಹುದು ಅಥವಾ ನಮ್ಮ ಕ್ಷೇತ್ರದ ಶಾಸಕರು ಇರಬಹುದು, ಎಲ್ಲ ತಾಲೂಕ್ ಪಂಚಾಯತಿನ ಎಲ್ಲ ಒಂದು ಸಹಭಾಗಿತ್ವದಿಂದ ಹಂತ ಹಂತವಾಗಿ ಈ ಒಂದು ಶಾಲೆಗೆ ಸುಸಜ್ಜಿತವಾದ ಕಟ್ಟಡವನ್ನು ಒದಗಿಸುವುದರ ಮುಖಾಂತರ, ಹಾಗೇನೆ ನಮ್ಮ ದಾನಿಗಳ ಸಹಕಾರದಿಂದ ಬಹಳ ಅದ್ಭುತ ರೀತಿಯಲ್ಲಿ ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಈ ಒಂದು ವಿದ್ಯಾಸಂಸ್ಥೆಗೆ ಇಲ್ಲಿಯ ಎಲ್ಲ ಅಧ್ಯಾಪಕರ ಸಹಕಾರ ಇರಬಹುದು. ಇವತ್ತು ನಮ್ಮ ವಿದ್ಯಾರ್ಥಿಗಳು ಒಂದು ಆಟೋಟ ಸ್ಪರ್ಧೆಗಳಲ್ಲಿ ಅಂದ್ರೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಈ ಒಂದು ವಿದ್ಯಾಸಂಸ್ಥೆಯಿಂದ ಮಕ್ಕಳ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡದ್ದು ನಾವು ಕಂಡಿದ್ದೇವೆ. ಅದೇ ರೀತಿ ಇವತ್ತು 1ನೇ ಕ್ಲಾಸಿಂದ 8ನೇ ಕ್ಲಾಸ್ ವರೆಗೆ ಈ ಒಂದು ಶಾಲೆಯಲ್ಲಿ ಓದಿ ಮುಂದೆ 10ನೇ ಕ್ಲಾಸಲ್ಲಿ ರಾಜ್ಯದಲ್ಲಿ ಹೆಚ್ಚು ಅಂಕ ಗಳಿಸುವುದರ ಮುಖಾಂತರ ರ್ಯಾಂಕ್ ಅನ್ನು ಪಡ್ಕೊಂಡವರು ನಮ್ಮ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ. ಬಹಳ ಖುಷಿಯಾಗಿದೆ. ಯಾಕಂದ್ರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಅದ್ಭುತ ರೀತಿಯಲ್ಲಿ, ಯಾಕಂದ್ರೆ ಎಲ್ಲ ಈ ಒಂದು ಶಾಲೆಗೆ ಬಂದಂತ ಎಲ್ಲ ಅಧ್ಯಾಪಕರು ಇರಬಹುದು, ಬೇರೆ ಬೇರೆ ಗ್ರಾಮಸ್ಥರು ಇರಬಹುದು ಅಥವಾ ಅಧಿಕಾರಿಗಳು ಬಂದಾಗ ಬಹಳ ಪ್ರಶಂಸೆಯ ಮಾತು ಆಡಿದ್ದು ನಮ್ಗೆ ಹೆಮ್ಮೆ ಎನಿಸ್ತದೆ. ಯಾಕಂದ್ರೆ ನಾವು ಓದಿದಂತ ನಮ್ಮ ಊರಿನ ಈ ಒಂದು ಶಾಲೆ ಇಷ್ಟು ಉನ್ನತ ರೀತಿಯಲ್ಲಿ, ಅಂದ್ರೆ ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ನಾವು ಮೂಲಭೂತ ಸೌಕರ್ಯ ಅಂದ್ರೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಆಗಬಾರ್ದು, ಅಧ್ಯಾಪಕರಿಗೂ ಕೊರತೆ ಆಗಬಾರ್ದು. ಹಾಗಾಗಿ ಹಿಂದೆ ಮೊನ್ನೆ ಸಹ ನಾವು ನಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಇಲ್ಲಿ ಓದುವಂತವರಿಗೆ, ನಮ್ಮ ಊರಿಂದ ಬೇರೆ ಯಾವುದೇ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಹೋಗಬಾರ್ದು, ನಮ್ಮ ಊರಿನ ಮಕ್ಕಳು ಇಲ್ಲಿಯೇ ಓದ್ಬೇಕನ್ನುವ ನಿಟ್ಟಿನಡಿಯಲ್ಲಿ ನಾವು ನಮ್ಮ ಊರವರ ದಾನಿಗಳ ಒಂದು ಸಹಕಾರದಿಂದ ನಮ್ಮ LKG ಮತ್ತೆ UKG ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಸರ್ಕಾರಕ್ಕೆ ಒಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಇದೇ ಶಾಲೆಯಲ್ಲಿ ನಾವು ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಬೇಕು, ನಮಗೆ 1ನೇ ಕ್ಲಾಸಿನ ಪರ್ಮಿಷನ್ ಸಿಗ್ಬೇಕಂತ ನಾವು ಕೇಳಿಕೊಂಡಿದ್ದೇವೆ. ಅದಕ್ಕೆ ಸರ್ಕಾರದ ಎಲ್ಲ ಅಧಿಕಾರಿಗಳ ಸ್ಪಂದನೆ ನಮಗೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಆ ಒಂದು ಅವಕಾಶವು ನಮಗೆ ಒದಗಿ ಬರಲಿಕ್ಕಿದೆ. ಈ ಒಂದು ಶಾಲೆ ಅಭಿವೃದ್ಧಿ ಆಗಬೇಕು, ಮಾದರಿ ಶಾಲೆಯಾಗಿ ನಮ್ಮ ಎಲ್ಲ ತಾಲೂಕು ಅಥವಾ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಒಂದು ಮಾದರಿ ಶಾಲೆಯಾಗಿ ಮೂಡಿ ಬರಬೇಕು. ಈ ಒಂದು ಸರ್ಕಾರಿ ಶಾಲೆ ಉನ್ನತ ರೀತಿಯಲ್ಲಿ ನಡೀಬೇಕೆನ್ನುವ ನಿಟ್ಟಿನಡಿಯಲ್ಲಿ ತಮ್ಮ ಮೂಲಕ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳುತ್ತಾ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಶಾಲೆ ಅಂದ್ರೆ ನಮಗೆ ದೇವಸ್ಥಾನದ ತರ ತುಂಬಾ ಹೆಮ್ಮೆ ಸರ್. ನಾವು ಈ ಶಾಲೆಯಲ್ಲಿ 7ನೇ ತರಗತಿ ತನಕ ಓದಿದ್ದೇವೆ. ಮತ್ತೆ ಈ ಶಾಲೆಗೆ ಶತಮಾನೋತ್ಸವ ಆಯ್ತು. ಎಲ್ಲ ಹಳೆ ವಿದ್ಯಾರ್ಥಿಗಳು, ಶತಮಾನೋತ್ಸವ ಸಮಿತಿ, ಬೊಂಬಾಯಿ ಸಮಿತಿ ಎಲ್ಲ ಶ್ರಮ ಪಟ್ಟು ಈ ಸುಂದರ ಕಟ್ಟಡವಾಯಿತು. ಮತ್ತೆ ಈ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ. ಅತ್ಯುತ್ತಮ ಶಿಕ್ಷಕರ ತಂಡ ಇದೆ ನಮ್ಮಲ್ಲಿ. ಈ ಪ್ರತಿಭಾ ಕಾರಂಜಿಯಲ್ಲಿ ಇರ್ಬೋದು, ಕ್ರೀಡೆಯಲ್ಲಿ ಇರ್ಬೋದು, ನಮ್ಮ ಶಾಲೆ ರಾಜ್ಯ ಮಟ್ಟ ತನಕ ಹೋಗಿದೆ. ತುಂಬಾ ಸಂಭ್ರಮ ಪಡ್ತೇವೆ. ಮತ್ತೆ SDMC ಉತ್ತಮವಾಗಿದೆ. ಪುಷ್ಟಿ ಪ್ರಶಸ್ತಿ ನಮ್ಮ ಶಾಲೆಗೆ ಬಂದಿದೆ. ಮತ್ತೆ ಉತ್ತಮವಾದ ಅಕ್ಷರ ದಾಸೋಹ ಇದೆ. ಉತ್ತಮವಾದ ಅಡಿಗೆ ನಮ್ಮ ಶಾಲೆಯಲ್ಲಿ ಮಾಡಿಕೊಡ್ತಾರೆ. ಅಡಿಗೆ ಸಿಬ್ಬಂದಿ ಅವರು ಒಳ್ಳೆ ಹೆಲ್ಪ್ ಮಾಡ್ತಾರೆ ಶಾಲೆಗೆ. ಮತ್ತೆ ಈ ಶಾಲೆಯಲ್ಲಿ ಎಲ್ಲ ಮಕ್ಕಳು ಉತ್ತಮ ರೀತಿಯಿಂದ ಓದ್ತಾ ಇದ್ದಾರೆ. ಇಲ್ಲಿ ಓದಿದ ಮಕ್ಕಳೆಲ್ಲ 10th ಅಲ್ಲೆಲ್ಲ ರ್ಯಾಂಕ್ ಪಡೆದಿದ್ದಾರೆ. ಅದು ನಾವು ಹೇಳಿಕ್ಕೆ ಹೆಮ್ಮೆ ಪಡ್ತೀವಿ. ನನ್ನ ಮಕ್ಕಳು ಸಹ ಈ ಶಾಲೆಯಲ್ಲಿ 2 ಮಕ್ಕಳು ಓದ್ತಾ ಇದ್ದಾರೆ. ಅದು ಸಹ ನಂಗೆ ಹೆಮ್ಮೆ. ಇದು ದೇವಸ್ಥಾನದ ತರ ಅಂತ ಹೇಳಿಕ್ಕೆ ನಾನು ಖುಷಿ ಪಡ್ತೇನೆ. ಶಾಲೆಯಲ್ಲಿ ಉಚಿತವಾಗಿ ಪ್ರಾರಂಭಗೊಂಡ LKG UKG ತರಗತಿಗಳು ಖಾಸಗಿ ಶಾಲೆಯನ್ನು ಮೀರಿಸುವಂತಿದೆ. ಇದರೊಂದಿಗೆ 1ನೇ ತರಗತಿಯಿಂದಲೂ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭಗೊಂಡಿದೆ. ಪಠ್ಯ ಶಿಕ್ಷಣದೊಂದಿಗೆ ಉಚಿತವಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮತ್ತು
ಯಕ್ಷಕಲಾ ರಂಗದ ವತಿಯಿಂದ ಯಕ್ಷಗಾನ ತರಬೇತಿ ನಡೆಯುತ್ತಿದೆ. ಇನ್ನು ಶಾಲಾ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚುತ್ತಿರುವುದು ಶಾಲೆಯ ಹೆಗ್ಗಳಿಕೆಗಳಲ್ಲಿ ಒಂದಾಗಿದೆ. ಶತಮಾನ ಕಂಡ ಶಾಲೆಯಲ್ಲಿ ನಾವಿದ್ದೇವೆ. ಈ ಶಾಲೆಯ ಶತಮಾನೋತ್ಸವ ಸಂದರ್ಭದಲ್ಲಿ ನಾವಿಲ್ಲಿ ಕೆಲಸ ಮಾಡ್ತಿದ್ದೇವೆ ಅನ್ನೋದೇ ನಮಗೊಂದು ಬಹಳ ಹೆಮ್ಮೆ. ನಾನೊಬ್ಬ ಹಿರಿಯ ಶಿಕ್ಷಕನಾಗಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಶತಮಾನೋತ್ಸವ ಸಂದರ್ಭದಲ್ಲಿ ನಮ್ಮ ಶತಮಾನೋತ್ಸವ ಸಮಿತಿ ಮತ್ತು ಮುಂಬಯಿಯ ಶತಮಾನೋತ್ಸವ ಸಮಿತಿಯವರ ಪರಿಶ್ರಮದಿಂದ ಈ ಒಂದು ಶತಮಾನೋತ್ಸವ ಸಮಿತಿಯ ಸುಂದರ ಕಟ್ಟಡ ನಿರ್ಮಾಣವಾಗಲಿಕ್ಕೆ ಕಾರಣವಾಯಿತು. ಈಗ ಉಡುಪಿ ಜಿಲ್ಲೆಯಲ್ಲೇ ಅತ್ಯುತ್ತಮ ಒಂದು ಸರ್ಕಾರಿ ಶಾಲೆಯ ಒಂದು ಸುಂದರ ಕಟ್ಟಡ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಶತಮಾನೋತ್ಸವ ಸಮಿತಿಯವರು ಕಾರಣ. ಭಾಸ್ಕರ ಕೋಟ್ಯಾಂಡ್ರವರ ನೇತೃತ್ವದಲ್ಲಿ ಶತಮಾನೋತ್ಸವ ಸಮಿತಿಯನ್ನು ರಚಿಸಿ ನಿವೃತ್ತ ಶಿಕ್ಷಕರು ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಂತಹ ರಮಣ್ ಮಾಸ್ಟರ್ ಕೋಶಾಧಿಕಾರಿಯಾಗಿದ್ದುಕೊಂಡು, ಹಾಗೆ ನಮ್ಮ ಚಂದ್ರರಾಜ ಅಧಿಕಾರಿಯವರು ನಮ್ಮ ಈ ಒಂದು ಶತಮಾನೋತ್ಸವ ಸಮಿತಿಯ ಆರ್ಥಿಕ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು, ಹಾಗೆ ಮುಂಬೈ ಸಮಿತಿಯಲ್ಲಿ ಗೌರವಾಧ್ಯಕ್ಷರಾಗಿ ರಮೇಶ್ ಶೆಟ್ಟಿ ಗುರಂತಿಬೆಟ್ಟ ಅವರು, ಅಧ್ಯಕ್ಷರಾಗಿ ಸದಾನಂದ ಪೂಜಾರಿ ಅವರು, ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಗಣೇಶ್ ಶೆಟ್ಟಿ ಗೋವಾ, ಇವರೆಲ್ಲರ ಒಂದು ಪರಿಶ್ರಮ ಮತ್ತು ಎಲ್ಲ ಶತಮಾನೋತ್ಸವ ಸಮಿತಿಯ ಎಲ್ಲ ಸದಸ್ಯರ ಮತ್ತು ಉಪಸಮಿತಿಗಳ ಅಧ್ಯಕ್ಷರ ಸದಸ್ಯರ ಪೋಷಕರ ನೆರವಿನಿಂದ ಈ ಒಂದು ಕಟ್ಟಡ ನಿರ್ಮಾಣ ಕಾರಣವಾಗಿದೆ. ಈ ಒಂದು ಕಟ್ಟಡ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡವರು ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಉದಯಸ್ ಕೋಟ್ಯಾಂಡ್ರವರು. ಅವರ ಒಂದು ಕಲ್ಪನೆಯಲ್ಲಿ ಈ ಒಂದು ಕಟ್ಟಡ ಮೂಡಿ ಬಂದಿದೆ, ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಮತ್ತೆ ಎಲ್ಲ ನಮ್ಮ ಶಾಲೆಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಈ ಶಾಲೆಯಲ್ಲಿ ಈ ಬಾರಿಯ 2026ನೇ ಸಾಲಿನ ಅತ್ಯುತ್ತಮ ಬೆಸ್ಟ್ SDMC ಅನ್ನೋ ಒಂದು ಪ್ರಶಸ್ತಿ ನಮ್ಮ ಶಾಲೆಗೆ ಸಿಕ್ಕಿದ್ದು ಕೂಡ ನಮ್ಮ ಶಾಲೆಯ ಹಿರಿಮೆಗೆ ಒಂದು ಹಿರಿಮೆಯನ್ನು ಎತ್ತಿ ತೋರಿಸಿದೆ. ಎಲ್ಲ ಒಂದು ನಾವು ಈ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಸಾಧಾರಣ 117 ವಿದ್ಯಾರ್ಥಿಗಳು ಮತ್ತು LKG UKGಯಲ್ಲಿ 23 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುವ ಸಂಭವ ಇದ್ದು, ಈಗಾಗಲೇ ನಾವು ಮತ್ತೆರಡು ರಿಕ್ಷಾಗಳನ್ನು ಕೂಡ ಮಾಡಿದ್ದೇವೆ ಮಕ್ಕಳಿಗೆ ಬರಲಿಕ್ಕಾಗಿ. ಹಾಗಾಗಿ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ತೊಡಗಿಸಿದಂತಹ ಎಲ್ಲರನ್ನು ಅವರಿಗೆ ಧನ್ಯವಾದವನ್ನು ಅರ್ಪಿಸಿ, ನಮ್ಮ ಶಾಲೆಗೆ ನೀವು ಆದಷ್ಟು ಹೆಚ್ಚಿನ ಮಕ್ಕಳನ್ನು ಸೇರಿಸಿ ಈ ಎಲ್ಲ ನಮ್ಮಲ್ಲಿರುವಂತಹ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಮಕ್ಕಳು ಪಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಈ ಶಾಲೆ ಮತ್ತಷ್ಟು ಬೆಳಗುವಲ್ಲಿ ಸಹಕರಿಸಿ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಹುಶಃ ಪ್ರಾಯಶಃ ನಾವು ಸರ್ಕಾರಿ ಶಾಲೆಗಳ ಸ್ಥಿತಿಗಳನ್ನು ನೋಡುವಾಗ ದುಃಖ ಪಡ್ತೇವೆ. ಆದರೆ ಕೆಲವೊಂದು ದೃಶ್ಯ ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳ ಸರ್ಕಾರಿ ಶಾಲೆಗಳನ್ನು ನೋಡಿಕೊಂಡು ನಾವು ಆಸೆ ಪಡ್ತಾ ಇದ್ವು. ಬಹುಶಃ ನಮ್ಮ ಶಾಲೆ ಕೂಡ ಈ ರೀತಿ ಬೆಳಿಬೇಕೆನ್ನುವ ಒಂದು ಕನಸು ನಮ್ಮದಾಗಿತ್ತು. ಆ ಕನಸು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಪೂರ್ಣಗೊಂಡು ಈಗ ಶತಮಾನೋತ್ತರ ನಾವು 1 ವರ್ಷವನ್ನು ಕೂಡ ಪೂರೈಸ್ತಾ ಇದ್ದೇವೆ. ಕಳೆದ ಶೈಕ್ಷಣಿಕ ವರ್ಷದಿಂದ ನಮ್ಮ ಶಾಲೆಯಲ್ಲಿ LKG UKG ಆರಂಭಗೊಂಡಿದೆ. ಅಲ್ಲದೆ 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ತರಗತಿಗಳು ಕೂಡ ಆರಂಭವಾಗಿದೆ. ಬಹುಶಃ ಒಂದು ಖಾಸಗಿ ಶಾಲೆಯನ್ನು ಮೀರಿಸುವಂತಹ ಒಂದು ಮೂಲಭೂತ ಸೌಲಭ್ಯಗಳಿರುವ ನಮ್ಮ ಕಾರ್ಕಳ ಅಲ್ಲದೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಶಾಲೆಯಾಗಿ ನಮ್ಮ 20 ಶಾಲೆ ರೂಪುಗೊಂಡಿದೆ. ಈ ವರ್ಷದ ಉತ್ತಮ SDMC ನೀಡುವ ಪುಷ್ಟಿ ಪ್ರಶಸ್ತಿಯನ್ನು ಕೂಡ ಕಾರ್ಕಳ ತಾಲೂಕಿನಿಂದ ನಮ್ಮ ಶಾಲೆ ಪಡೆದುಕೊಂಡಿದೆ. ಇವೆಲ್ಲವೂ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ನಾವೆಲ್ಲರೂ ಸೇರಿಕೊಂಡು ಸರ್ಕಾರಿ ಶಾಲೆಗಳ ಉಳಿವಿಗೆ ಇನ್ನಷ್ಟು ಶ್ರಮಿಸೋಣ ಅಂತ ಹೇಳ್ತಾ ಸರ್ಕಾರಿ ಶಾಲೆಗಳನ್ನು ಉಳಿಸುವಲ್ಲಿ ತಾವೆಲ್ಲರೂ ಸಹಕಾರವನ್ನು ನೀಡಿ ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಕೊಳಕ್ಕೆ ಇರುವತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಇತಿಹಾಸ, ಸಾಧನೆ ಮತ್ತು ಸೇವೆ ಪ್ರೇರಣಾದಾಯಕವಾಗಿದ್ದು, ಇಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಾಗಲಿ ಎನ್ನುತ್ತಾ ಇದಾಗಿತ್ತು ಈ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ನಳಿನಿ ಸ್ವರ್ಣ, ನ್ಯೂಸ್ ಕಾರ್ಕಳ.